ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇವತ್ತು ಕೂಡ ನಾನು ಒಂದು ಬ್ಯೂಟಿಫುಲ್ ಆಗಿರೋಂತಹ ಸ್ಲೀವ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಸೂಜಿಯಿಂದ ಹೇಗೆ ಮಾಡ್ಕೊಬೋದು ಅಂತ ಬಾಕ್ಸ್ ಟೈಪು ಇದು ಸ್ಲೀವ್ಸ್ ಡಿಸೈನ್ ಮಾಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದರ ನೆಕ್ ಡಿಸೈನ್ ಹಾಕಿದೆ, ಇದು ಅದಕ್ಕೆ ಅಟ್ಯಾಚ್ಡ್ ಸ್ಲೀವ್ಸ್ ಡಿಸೈನು. ತುಂಬ ಗ್ರ್ಯಾಂಡಾಗಿ ನಾರ್ಮಲ್ ಸೂಜಿನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಯಾರು ಇದು ಆ್ಯರಿ ವರ್ಕ್ ಅಲ್ಲ ಅಂತ ಅಂದರೆ ಸೂಜಿಯಿಂದ ಮಾಡಿರೋದಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಫಸ್ಟ್ ನಾನಿಲ್ಲಿ ಈ ರೀತಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮ್ಮ ಸ್ಲೀವ್ ಲೆಂತು ಮತ್ತು ವಿಡ್ತನ್ನ ತಗೊಂಡು ಈ ರೀತಿ ನಾನು ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು B7000 ಗ್ಲೂನ ಈ ರೀತಿ ಕೆಳಗಡೆ ಬಾರ್ಡರ್ ಕಡೆಯಿಂದ ಡಿಸೈನ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನಾನಿಲ್ಲಿ ಬಾರ್ಡರ್ಗೆ ಈ ರೀತಿ ಬಾರ್ಡರ್ ಫಸ್ಟ್ ಲೈನಿಗೆ ಗ್ಲೂ ಅಪ್ಲೈ ಮಾಡಿಕೊಂಡು ಬಾಲ್ ಚೈನ್, ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಬಾಲ್ ಚೈನು. ಹಿಂದಿನ ವಿಡಿಯೋದಲ್ಲಿ ನೆಕ್ ಡಿಸೈನ್ ತೋರಿಸಿದ್ನಲ್ಲ, ಸೇಮ್ ಬಾಲ್ ಚೈನನ್ನು ಇಲ್ಲೂ ಕೂಡ ನಾನು ಈ ರೀತಿ ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ನಾರ್ಮಲ್ ಸೂಜಿ ದಾರ ತಗೊಂಡು 4mm ಬೀಡ್ಸನ್ನು ತಗೊಂಡು ಈ ರೀತಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪನೇ ಮಣಿಗಳನ್ನು ತಗೊಂಡು ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಒಮ್ಮೆ ಜಾಸ್ತಿ ತೊಗೊಂಡ್ರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ, ಉಬ್ಬಾಗ್ಬೋದು. ಆದ್ದರಿಂದ ನೀವು ಸ್ವಲ್ಪನೇ ತೊಗೊಂಡು ನೀಟಾಗಿ ಜೋಡಿಸ್ಕೊಳ್ತಾ ಅಂಟಿಸ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಬಾರ್ಡರ್ ಕಡೆ ನೀಟಾಗಿ ಸ್ಟಿಕ್ ಮಾಡಿದ್ದೀನಿ. ಇದು ಸ್ಟಿಕ್ ಆದ ನಂತರ ಮತ್ತೆ ಇನ್ನೊಂದು ಲೈನು ನಾನು ಬಾಲ್ ಚೈನನ್ನು ಮತ್ತೆ ಗ್ಲೂ ಅಪ್ಲೈ ಮಾಡ್ಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಾರ್ಡರ್ನ ರೆಡಿ ಮಾಡ್ಕೊಂಡಾಯಿತು. ಈಗ ನಾನು ಈ ರೀತಿ ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಅದನ್ನು ಕೂಡ ಹೇಗಂತ ತೋರಿಸಿದ್ದೀನಿ ನೋಡಿ. ನಾನಿಲ್ಲಿ ಫಸ್ಟು ಬಾರ್ಡರ್ನ ಮಧ್ಯದಲ್ಲಿ, ಈಗ ಬಾರ್ಡರ್ ನಾನು 9 ಇಂಚು ತೊಗೊಂಡಿದ್ದೀನಲ್ಲ ಕೆಳಗಡೆ ಸ್ಲೀವ್ಸ್ ಬಿಡ್ತು, ಅದನ್ನು ಮಧ್ಯದಲ್ಲಿ 4.25 ಮಾಡಿಕೊಂಡು ಆ ಕಡೆ ಈ ಕಡೆ ಸೈಡ್ ಎಡ್ಜ್ ಇದೆಯಲ್ಲ, ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಾನು ತೋರಿಸಿರೋ ರೀತಿ, ಆಚೆ ಈಚೆ ಎಡ್ಜು. ಆಮೇಲೆ ನೀವು ನಾರ್ಮಲ್ ಸ್ಟೀಲ್ ಸ್ಕೇಲ್ನ ತಗೊಂಡು ನಾನು ಆ ಎಡ್ಜಿಗೆ ಮೊದಲು ಸೆಂಟರಿಂದ ಈ ರೀತಿ ಒಂದೊಂದು ಲೈನ್ ಎಳ್ಕೊಳ್ಳಿ. ಆಚೆಯಿಂದ ಈಚೆಯಿಂದ ಮಧ್ಯ ಭಾಗದಿಂದ ಕರೆಕ್ಟಾಗಿ ಆ ಎಡ್ಜಿಗೆ ಈ ಎಡ್ಜಿಗೆ ನಾನಿಲ್ಲಿ ತೋರಿಸಿರೋ ರೀತಿ ಲೈನ್ ಎಳ್ಕೊಳ್ಳಿ. ಆಮೇಲೆ ಆ ಲೈನಿಂದ ಕರೆಕ್ಟು ಒಂದೊಂದು ಸ್ಕೇಲ್ ಅಳತೆಯಲ್ಲಿ ಈ ರೀತಿ ಗೆರೆ ಎಳ್ಕೊಳ್ತಾ ಬನ್ನಿ. ಆಮೇಲೆ ಹೀಗೆ ಆಪೋಸಿಟ್ ಸೈಡಲ್ಲಿ ಕೂಡ ಈ ರೀತಿ ಮತ್ತೆ ಗೆರೆ ಎಳ್ಕೊಳ್ತಾ ಬನ್ನಿ ಒಂದೊಂದು ಸ್ಕೇಲು. ಮತ್ತೆ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿದೆ ಆ ರೀತಿ ಅಲ್ಲೆಲ್ಲಿ ಫಿನಿಶ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ಕೇಲ್ ಇಟ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ, ಎಂಡಿಂಗ್ ತನಕ ನೀಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಬಾಕ್ಸ್ ಬಂತು. ಫಸ್ಟು ನಾವು ಒಂದು ಸೈಡು ಈ ರೀತಿ, ಇದು ಬಾಲ್ ಚೈನು ನಾನು ಮೊದಲು ಅಂಟಿಸಿರೋಕ್ಕಿಂತ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. ಫಸ್ಟು ನಾವು ಬಾಕ್ಸ್ ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು. 1 ಇಂಚು ಬರುತ್ತೆ ಲೈನು, ಒಂದೊಂದು ಬಾಕ್ಸು 4 ಸೈಡ್ನಲ್ಲೂ 1 ಇಂಚ್ ಬಂದಿದೆ ನೋಡಿ. ಫಸ್ಟು ನಾವಿಲ್ಲಿ 1 ಇಂಚು ಆಗಷ್ಟು ಬಾಲ್ ಚೈನನ್ನು ಅಳತೆ ಮಾಡಿಕೊಂಡು ಕಟ್ ಮಾಡಿಟ್ಕೋಬೇಕು. ನೆಕ್ಸ್ಟು ಒಂದು ಸೈಡು ನಾವು ಫಸ್ಟು ಬಾಲ್ ಚೈನ್ ಎಷ್ಟೆಷ್ಟು ಬೇಕು ನೋಡಿ ಈ ರೀತಿ ಅಳತೆ ಮಾಡಿಕೊಂಡು ಕಟ್ ಮಾಡಿಟ್ಕೊಳ್ಳೋಣ. ಎಲ್ಲ ಲೈನಿಗೂ ಆಯಾ ಲೈನ್ ಲೆಂತ್ ಹಿಡ್ಕೊಂಡ್ಬಿಟ್ಟು ಈ ರೀತಿ ಎಲ್ಲಿ ಎಷ್ಟೆಷ್ಟು ಬೇಕೋ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ಲೂನ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ.
ಗ್ಲೂ ಅಪ್ಲೈ ಆದ ನಂತರ ನೀಟಾಗಿ ನಾವಿಲ್ಲಿ ಸ್ಟ್ರೈಟಾಗಿ ಬಾಲ್ ಚೈನನ್ನು ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕು. ಪ್ರತಿ ಲೈನ್ಗೂ ನೀಟಾಗಿ ಮಾಡ್ಕೊಳ್ತಾ ಹೋಗಿ. ಎಲ್ಲ ಲೈನ್ಗಳನ್ನ ನೀಟಾಗಿ ಅಂಟಿಸ್ಕೊಂಡ ನಂತರ ಈ ಥರ ಎಕ್ಸ್ಟ್ರಾ ಬಂದಿರುತ್ತಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡಿರಿ ಕರೆಕ್ಟಾಗಿಕ್ಕಿಂತ, ಯಾಕಂದರೆ ಗೊತ್ತಾಗಲ್ಲ, ಸ್ವಲ್ಪ ಕಡಿಮೆ ಬಂದರೆ ಮತ್ತೆ ಜಾಯಿಂಟ್ ಮಾಡಬೇಕಾಗತ್ತೆ. ಬಂದಿರೋ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ನಾವಿಲ್ಲೇ ಮೊದಲೇ ಈ ರೀತಿ 1 ಇಂಚಿಂದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಮಧ್ಯದಲ್ಲಿ ಬಾಕ್ಸಿಗೆ ನಾನಿಲ್ಲಿ ತೋರಿಸಿರೋ ರೀತಿ ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಳ್ತಾ ಒಂದೊಂದನ್ನೇ ಸ್ಟಿಕ್ ಮಾಡ್ತಾ ಬನ್ನಿ. ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಒಂದೊಂದು ಬಾಕ್ಸ್ನಲ್ಲಿ ಒಂದೊಂದು ಚೂರು ಜಾಸ್ತಿ ಆಗ್ಬೋದು. ಎಷ್ಟು ಜಾಸ್ತಿ ಆಗಿದ್ದು ನೋಡಿ ಕಟ್ಟಬೇಕಾದ್ರೂ ಮಾಡಿಕೊಂಡು ನೀಟಾಗಿ ಅಂಟಿಸ್ಕೋಬೋದು ನಾವು. ನೋಡಿ ಇಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಷ್ಟು ಜಾಸ್ತಿ ಇದೆ ಅಷ್ಟನ್ನು ನೀಟಾಗಿ ಕತ್ತರಿಸ್ಕೊಂಡು ಅಂಟಿಸ್ಕೊಳ್ಳಿ. ಎಲ್ಲದಕ್ಕೂ ಫಸ್ಟ್ ಇಟ್ಟು ನೋಡಿಕೊಂಡೇ ಅಂಟಿಸ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಈಗ ನೋಡಿ ಪೂರ್ತಿಯಾಗಿ ಅಂಟಿಸಿದ ನಂತರ ಎಷ್ಟು ನೀಟಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ಕ್ವಯರ್ನ ಕರೆಕ್ಟು ಮಧ್ಯಭಾಗದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ರೌಂಡ್ ಶೇಪು ಕುಂದನ್ನು ತಗೊಂಡಿದ್ದೀನಿ. ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಈ ಕುಂದನ್ಗಳನ್ನು ಅಂಟಿಸ್ಕೊಳ್ತಾ ಹೋಗಿ. ಕುಂದನ್ನು ಸ್ವಲ್ಪ ದೊಡ್ಡ ಸೈಜ್ದೇ ತೊಗೊಂಡಿದ್ದೀನಿ, ತುಂಬ ಚಿಕ್ಕದಲ್ಲ, ಸ್ವಲ್ಪ ದೊಡ್ಡ ಸೈಜ್ದೆ, ಯಾಕಂದರೆ ಬಾಕ್ಸ್ 1 ಇಂಚ್ ಇರೋದ್ರಿಂದ ಸ್ವಲ್ಪ ದೊಡ್ಡದೇ ಬೇಕಾಗುತ್ತೆ ನಮಗೆ. ಈ ರೀತಿ ನೀಟಾಗಿ ಎಲ್ಲದನ್ನು ಅಂಟಿಸ್ಕೋಬೇಕು. ಅಂಟಿಸ್ಕೊಂಡ ನಂತರ ನಾನಿಲ್ಲಿ ಮತ್ತೆ ಬಾಲ್ ಚೈನನ್ನು ತಗೊಂಡು ಈ ರೀತಿ ನನಗೆ ಎಷ್ಟು ಬೇಕಾಗತ್ತೆ, ಒಂದು ಕುಂದನ್ ಸುತ್ತ ಎಷ್ಟು ಬೇಕಾಗುತ್ತೆ ಅಂತ ಚೆಕ್ ಮಾಡಿಕೊಂಡು ಅದೇ ಸೈಜಿಂದು ಎಲ್ಲ ಬಾಲ್ ಚೈನ್ನ ಕಟ್ ಮಾಡಿಕೊಂಡು ಈ ರೀತಿ ಕುಂದನ್ ಸುತ್ತ ನಾನು ಗ್ಲೂ ಅಪ್ಲೈ ಮಾಡಿಕೊಂಡು ಅದನ್ನು ಸ್ವಲ್ಪ ಹೀಗೆ ನೀವು ಒಮ್ಮೆಲೆ ರೌಂಡ್ ಶೇಪ್ ಹೀಗೆ ಸ್ವಲ್ಪ ಒತ್ತಿ ಹೀಗೆ ಮಾಡಿಕೊಂಡು ಅದಕ್ಕೆ ಅಂಟಿಸಿದ್ರೆ ನಿಮಗೆ ಅಂಟಿಸೋದಕ್ಕೆ ಈಸಿ ಆಗುತ್ತೆ. ಮತ್ತು ಹೀಗೆ ಸ್ಟ್ರೈಟ್ ಇರೋದ್ರಿಂದ ಸ್ವಲ್ಪ ಹೀಗೆ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಕೈಯಿಂದಲೇ ಆಮೇಲೆ ನೀವು ಗ್ಲೂ ಅಪ್ಲೈ ಮಾಡಿ ಅಂಟಿಸ್ಕೊಂಡ್ರೆ ಅದು ನೀಟಾಗಿ ರೌಂಡ್ ಶೇಪಿಗೆ ತಕ್ಷಣ ಬರುತ್ತೆ. ನೋಡಿ ಎಲ್ಲ ನೀಟಾಗಿ ಈ ರೀತಿ ರೌಂಡ್ ಶೇಪಲ್ಲಿ ನಾನು ಅಂಟಿಸ್ಕೊಂಡಿದ್ದೀನಿ. ಅಂಟಿಸ್ಕೊಂಡಾದ ನಂತರ ನಾನಿಲ್ಲಿ ಸೂಜಿ ದಾರನ ಮತ್ತೆ ತಗೊಂಡು ಹಾಗೆಯೇ ನಾನಿಲ್ಲಿ 3 mm ಬೀಡ್ಸ್ನ ತೊಗೊಂಡಿದ್ದೀನಿ. ಮೊದಲು 4 mm ತೊಗೊಂಡಿದ್ದೀನಿ ಬಾರ್ಡ್ರಿಗೆ, ಈಗ ಅದಕ್ಕಿಂತ ಚಿಕ್ಕದು 3 mm. ಹಾಗೆಯೇ ನಾನಿಲ್ಲಿ ಚಿಕ್ಕದು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಫಸ್ಟು ಒಂದು ಶುಗರ್ ಬೀಡ್ಸು ಹಾಗೆಯೇ ಒಂದು 3 mm ಬೀಡ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ನಾನಿಲ್ಲಿ ತೋರಿಸಿರೋ ರೀತಿ ಸ್ವಲ್ಪ ಮುಂದೆಯಿಂದ ಆ ಕುಂದನ್ನ ಮುಂದೆಯಿಂದ ದಾರನ ಸೂಜಿಯಿಂದ ಹೊರಗೆ ತೆಗೆದು ಆಮೇಲೆ ನೀವು ಒಂದು ಶುಗರ್ ಬೀಡ್ಸು ಮತ್ತು ಒಂದು 3 mm ಬೀಡ್ಸ್ನ ಇಲ್ಲಿ ನಾನು ತೋರಿಸಿದ್ದೀನಲ್ಲ ಹೇಗೆ ಅದೇ ರೀತಿ ನೀವು ಸ್ಟಿಚ್ ಮಾಡ್ತಾ ಹೋಗಿ.
ಹೀಗೆ ನಿಧಾನವಾಗಿ ನೀವು ಕುಂದನ್ ಸುತ್ತ ಕೂಡ ಈ ರೀತಿ ಫಸ್ಟು ಆಪೋಸಿಟ್ ಸೈಡ್ನಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಿ ಆ ಥರನೇ ಮಾಡಿಕೊಂಡು ನಿಮ್ಗೆ ಒಳ್ಳೆ ರೌಂಡ್ ಶೇಪ್ ಬರುತ್ತೆ. ಆಪೋಸಿಟ್ ಮಾಡಿಕೊಂಡು ಮಧ್ಯದಲ್ಲಿ ಗ್ಯಾಪ್ ಇದ್ದಲ್ಲಿ ಫಿಲ್ ಮಾಡ್ತಾ ಬನ್ನಿ. ನೋಡಿ ಫಿನಿಶಿಂಗ್ ಆದ ನಂತರ ನೋಡಿ ಎಷ್ಟು ಹತ್ತಿರದಿಂದ ನಾನು ಮಾಡಿದ್ದೀನಿ, ಇಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ನೀಟಾಗಿ ಬಂದಿದೆ, ಅಂದರೆ ತುಂಬಾ ನೀಟಾಗಿ ಬಂದಿದೆ. ಸೇಮ್ ಆ್ಯರಿ ವರ್ಕ್ ಫಿನಿಶಿಂಗು, ಹಾಗೆಯೇ ತುಂಬ ಹೆವಿ ಗ್ರ್ಯಾಂಡ್ ಲುಕ್ ಇದೆ. ನಿಮಗೆ ಸ್ಲೀವ್ಸು ಫುಲ್ಲು ಹೆವಿ ಲುಕ್ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ನಾರ್ಮಲ್ ಸೂಜಿಯಿಂದ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಗೂ ಸಪೋರ್ಟ್ ಸಿಕ್ಕ ಹಾಗಾಗತ್ತೆ ಇನ್ನು ಮುಂದೆ ಕೂಡ ಈ ರೀತಿ ವಿಡಿಯೋ ಮಾಡೋದಕ್ಕೆ. ಹಾಗೆಯೇ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು.